ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇವತ್ತಾನೆ ಮನೆಗೆ ಬಂದ್ಲು. ಇನ್ನು ಅವಳ ಮುಂದೆ ಅರ್ಜುನ್ ಸರ್ ಜೊತೆ ಅವಳು ಮದುವೆ ಮಾಡೋ ಪ್ರಸ್ತಾಪನೂ ಇನ್ನು ಮುಂದೆ ಇಟ್ಟಿಲ್ಲ. ಆಗ್ಲೇ ನನಗೆ ಸಂಕಟ ಆಗ್ತಿದ್ಯಲ್ಲ, ಇನ್ ಮುಂದೆ ನಾನು ಹೇಗೆ ಸಂಭಾಳಿಸ್ಲಿ? ಅರ್ಜುನ್ ಸರ್ಗೆ ಮತ್ತೊಂದು ಮದುವೆ ಮಾಡಿಸ್ತೀನಿ ಅಂತ ಅತ್ತೆ ಮುಂದೆನೋ ಹೇಳೋದನ್ನ ಹೇಳ್ಬಿಟ್ಟೆ. ಆದ್ರೆ ನನ್ನ ಗಂಡನ ಬೇರೆ ಹುಡುಗಿಗೆ ಬಿಟ್ಕೊಡೋದೇನು ತಮಾಷೆ ಅಲ್ಲ. ಹೇಳದಷ್ಟು ಸುಲಭ ಅಲ್ಲ ಅದು. ಯಾಕೆಂದ್ರೆ ಕಾಯ ವಾಚ ಮನಸ ಕೊನೆವರೆಗೂ ಜೊತೆಗಿರೋಣ ಅಂತ ಹೇಳಿ ಒಬ್ರಿಗೊಬ್ರು ಭಾಷೆ ಕೊಟ್ಟು ಬೆಸೆದಿರೋ ಬಂಧ ನಂದು ಅರ್ಜುನ್ ಸರ್ದು. ಅಂತ ಅರ್ಜುನ್ ಸರ್ನ ಈಗ ನಾನು ಇನ್ನೊಂದು ಹೆಣ್ಣಿಗೆ ಬಿಟ್ಕೊಡ್ಲೇಬೇಕಾಗಿದೆಯಲ್ಲ. ಅತ್ತೆಗೆ ಬೇರೆ ಮಾತು ಕೊಟ್ಬಿಟ್ಟಿದ್ದೀನಿ. ಆ ಮಾತಿಗೆ ತಪ್ಪ ಹಾಗೂ ಇಲ್ಲ. ನನ್ನ ಮನಸ್ಸಿಂದ ಅರ್ಜುನ್ ಸರ್ನ ದೂರ ಮಾಡೋದಕ್ಕಾಗ್ತಿಲ್ಲ. ಹೇಗ್ ದೂರ ಮಾಡೋದಕ್ಕಾಗತ್ತೆ? ಅವರು ಬರೀ ನನ್ನ ದೇಹ ಜೊತೆ ಬೆಸ್ದಿದ್ದ ಸಂಬಂಧ ಅಲ್ಲ, ನನ್ನ ಮನಸ್ಸಿನ ಜೊತೆ ಬೆಸ್ದಿರೋ ಸಂಬಂಧ. ನನ್ನ ನಗುವಿಗೆ ಕಾರಣನೇ ಅವರು. ನನ್ನ ಕಣ್ಣೀರನ್ನು ಒರೆಸೋ ಕೈಗಳವ್ರದ್ದು. ನನ್ನ ಖುಷಿ, ಸಂಭ್ರಮ, ನನ್ನ ಜೀವ, ನನ್ನ ಬದುಕು ಎಲ್ಲ ಎಲ್ಲ ಅರ್ಜುನ್ ಸಾರೇ. ಅವ್ರನ್ನ ನಾನು ಇನ್ನೊಂದು ಹೆಣ್ಣಿಗೆ ಬಿಟ್ಕೊಟ್ಟು ಹೇಗಪ್ಪ ಇರಲಿ? ದೇವ್ರೆ, ಯಾಕೆ ನನಗೆ ಈ ತರ ಶಿಕ್ಷೆ ಕೊಡ್ತಾ ಇದೀಯಾ? ಆ ಕಡೆ ಸಾಯೋದಕ್ಕೂ ಬಿಡ್ದೆ, ಈ ತರ ಬದುಕು ಅಂತ ಕರ್ಮ ನನಗೆ ಯಾಕೆ ಬರ್ದೆ? ನಾನು ಏನ್ ಪಾಪ ಮಾಡ್ದೆ ಅಂತ ನನಗೆ ಈ ತರ ಶಿಕ್ಷೆ ಕೊಡ್ತಾ ಇದೀಯಾ? ನನ್ ಮೇಲೆ ನಿಂಗೆ ಕರುಣೆನೇ ಇಲ್ವಾ ದೇವ್ರೆ? ಅಯ್ಯೋ. ಬಟ್ರೆ ಇವಾಗ ಸಡನ್ ಆಗಿ ಅಡಿಗೆಗೆ ಬರಲ್ಲ ಅಂತ ಕೈ ಕೊಟ್ರೆ ನಾನು ಏನ್ ಮಾಡ್ಲಿ? ಬಂದಿರೋರ್ಗೆಲ್ಲ ಖಾಲಿ ಎಲ್ಲ ಕೂರ್ಸಲ್ಲ ನಾನು? ಅಲ್ಲ, ಅವ್ರಿಗೆ ಹೆಂಗ್ ಮುಖ ತೋರಿಸಿಲ್ಲ ನಿಮ್ಗೆ ಅರ್ಥ ಆಗ್ತಿಲ್ವಾ? ಈ 2 ಎಂಗೇಜ್ಮೆಂಟು, ಒಂದು ಬರ್ತಡೇ ಎಲ್ಲ 1 ತಿಂಗಳು ಮುಂಚೆನೆ ಬುಕ್ ಆಗಿರ್ಲಿಲ್ವಾ? ಅದಕ್ಕೆ ಅಲ್ವಾ ನಿಮ್ಗೆ ಅಡ್ವಾನ್ಸ್ ಕೊಟ್ಟಿದ್ದು ನಾನು. ಸಾರಿ ಅಶ್ವಿನ್ ಸರ್, ನಿನ್ನೆ ರಾತ್ರಿಯಿಂದ ಜ್ವರ ಬಂದು ನಳ್ಳಾಡ್ತಾ ಇದ್ದೀನಿ. ಬಟ್ರೆ ಇವಾಗ ಏನ್ ಮಾಡಕ್ಕಾಗುತ್ತೆ? ಇವಾಗ ನೀವೇ ಯಾರನ್ನಾರು ಅರೇಂಜ್ ಮಾಡ್ಬೇಕು ಅಡ್ಗೆ ಮಾಡೋರ್ನ. ಗೊತ್ತಿರೋರ್ನ ಕೇಳದೆ ಯಾರು ಫ್ರೀ ಇಲ್ಲ ಅಂತ ಹೇಳ್ತಾ ಇದಾರೆ ಸರ್. ಬಟ್ರೆ ಈಗಂದ್ರೆ ಹೆಂಗೆ? ಏನ್ ಮಾಡ್ಲಿ ನಾನೀಗ? ಏನೋ ಒಂದ್ ಮಾಡ್ತೀನಿ ಬಿಡಿ ಇಡಿ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲ ಇವಾಗ. ಅಶ್ವಿನ್, ಏನೋ ಇದು? ಖುಷಿ ಅನ್ನೋದು ಈ ಮನೆಗೆ ಮೀರಾ ರೂಪದಲ್ಲಿ ಬಂದಿದೆ. ನೀನ್ ನೋಡಿದ್ರೆ ಹ್ಯಾಪ್ ಮೋರೆ ಹಾಕೊಂಡಿದ್ಯಲ್ಲ, ಏನಾಯ್ತೋ? ಮಾಮೂಲಿ ಅಮ್ಮ, ಆ ಭಟ್ರು ಅಡ್ಗೆ ಫಂಕ್ಷನ್ಗೆ ಅಡ್ಗೆ ಮಾಡಕ್ ಬರಲ್ಲ ಅಂತ ಹೇಳ್ತಿದಾರೆ. ಇವತ್ತು ಬೇರೆ 3 ಫಂಕ್ಷನ್ ಇದೆ, 1 ತಿಂಗಳು ಮುಂಚೆನೆ ಬುಕ್ ಮಾಡಿದ್ದಾರೆ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಮೋಸ್ಟ್ಲಿ ಇವತ್ತು ಅಡ್ಗೆಗೆ ನಾನೇ ನಿಲ್ಬೇಕು. ಒಬ್ಬನಿಗೆ ನಿಜ ಕಷ್ಟ ಆಗ್ಬಿಡುತ್ತೆ. ಅಮ್ಮ, ಇವತ್ತು ನೀನ್ ಯಾಕೆ ನನ್ನ ಜೊತೆ ಸ್ವಲ್ಪ ಕೈ ಜೋಡಿಸ್ಬಾರ್ದು ಅಮ್ಮ? ಪ್ಲೀಸ್ ಅಮ್ಮ, ಪ್ಲೀಸ್. ಏನು? ನಿನ್ ಫಂಕ್ಷನ್ಗೆ ನಾನ್ ಬಂದ್ ಅಡ್ಗೆ ಮಾಡೋದಾ? ಸಾಧ್ಯ ಇಲ್ಲ ಅಶ್ವಿನ್, ಐ ಆಮ್ ಸಾರಿ. ನಾನು ಇವತ್ತು ತುಂಬಾ ಬಿಸಿ ಇದ್ದೀನಿ. ಅಮ್ಮ, ಇವತ್ತೇ ಅಮ್ಮ ನಿನ್ ಸಹಾಯ ನನ್ಗೆ ಅಗತ್ಯ ಇರೋದು. ಅದ್ ಹೇಗೋ ಸಾಧ್ಯ? ಇವತ್ತು ಮೀರಾ ಮನೆಗ್ ಬಂದಿದ್ದಾಳೆ. ಅವಳಿಗೆ ಅಡಿಗೆ ಮಾಡಿ ನಾನು ಬಡ್ಸೋದ್ ಬೇಡವಾ ಹೇಳು? ಅಮ್ಮ, ಅದಕ್ಕೆ ನೀನೇ ಹೋಗ್ಬೇಕಾ? ಮನೇಲಿ ಅಷ್ಟೊಂದ್ ಜನ ಹೆಂಗಸ್ತಿದಾರೆ, ಯಾರೋ ಒಬ್ರು ಮಾಡ್ತಾರೆ ಅಮ್ಮ, ಪ್ಲೀಸ್ ಅಮ್ಮ. ಎಲ್ಲೋ ಪ್ರಿಯಾ ಅದೇನೋ ಕೆಲಸ ಇದೆ ಅಂತ ಹೋದ್ಲು. ಆ ಸೇವಂತಿ ಮೀರಾ ನನ್ನ ಫ್ರೆಂಡ್ ಮಗಳು ಅಂತ ಗೊತ್ತಾಗಿದ ತಕ್ಷಣ ರೂಮಲ್ಲಿ ಹೋಗಿ ಬಾಗ್ಲಾಕೊಂಡಿದ್ದಾಳೆ. ಈಗೆಲ್ಲ ಕೆಲಸ ನನ್ನ ತಲೆ ಮೇಲೆ ಬಿದ್ದಿದೆ. ನಾನೇ ಎಲ್ಲ ಮಾಡ್ಬೇಕು. ಅಯ್ಯೋ, ಏನ್ ಮಾಡೋದೀಗ ನಾನು? ಅಶ್ವಿನ್, ಒಂದ್ ಕೆಲ್ಸ ಮಾಡು. ನೀನ್ ಹೆಂಡತಿ ಪೂಜನ್ ಕರ್ಕೊಂಡು ಹೋಗ್ಬಿಡು. ಏನ್ ಮಾತು ಅಂತ ಆಡ್ತಿದ್ಯಮ್ಮ? ಅವಳಿಗೆ ಅಡ್ಗೆ ABCDನೇ ಗೊತ್ತಿಲ್ಲ. ಈ ತರಕಾರಿ ಹಚ್ಕೊಂಡ್ ಬಾ ಅಂದ್ರೆ ಆಡ್ಸ್ಕೊಂಡ್ ಬರ್ತಾಳೆ. ನೀಟಾಗಿ ಸಣ್ಣದಾಗ ಕಟ್ ಮಾಡ್ಕೊಂಬ ಅಂದ್ರೆ ಪೇಸ್ಟ್ ಮಾಡ್ಕೊಂಡೇ ಬರ್ತಾಳೆ. ಚಪಾತಿ ಹಿಟ್ಟು ಕಲ್ಸ್ಕೊಂಬ ಅಂದ್ರೆ ಕಲ್ಗುಂಡ್ ತರ ಕಲ್ಸ್ಕೊಂಡ್ ಬರ್ತಾಳೆ. ಒಂದ್ ಐಡಿಯಾ ಮಾಡ್ಬೋದು. ಈಗ ನಮ್ಮ ಮನೆಗೆ ನಮ್ಗೆ ಆಗ್ತಿರೋರು ಯಾರಾದ್ರೂ ಬಂದ್ರೆ ಇವಳ ಕೈಲಿ ಅಡುಗೆ ಮಾಡಿಸ್ಬಿಡ್ಬೇಕು. ವಾಪಸ್ ನಮ್ಮ ಮನೆಗೆ ತಲೆನೇ ಹಾಕಲ್ಲ ಅವರು. ಕರೆಕ್ಟ್. ಮತ್ತೆ ಈಗ ಏನ್ ಮಾಡ್ತೀಯಾ? ಅಶ್ವಿನ್, ಒಂದ್ ಕೆಲ್ಸ ಮಾಡು. ಆ ಸೇವಂತಿನ ಕರ್ಕೊಂಡು ಹೋಗ್ಬಿಡು. ಯಾರ ಹೆಸರು ನಮ್ಮ ಹೇಳ್ತಿದ್ಯಾ ನೀನು? ಸೇವಂತಿ. ಅವಳು ನಮ್ ವಂಶನ ಹಾಳು ಮಾಡಕ್ ಬಂದಿರೋ ಕೊಳ್ಳಿದೇವ. ಮೆತ್ತಗ್ ಮಾತಾಡೋ. ನೀನೇ ಹೇಳ್ದಲ್ಲ ಬಾಗ್ಲ ಹಾಕೊಂಡಿದ್ದಾಳೆ ಅಂತ. ನಾನ್ ಕರೆದ್ರೆ ಬಂದ್ಬಿಡ್ತಾಳ? ಅದ್ ಹಾಗಲ್ಲ ಕಣೋ. ಹೇಗೂ ನಾವು ಅವಳ ಮುಂದೆ ನಮ್ಗೆ ಅವಳು ಕಂಡ್ರೆ ತುಂಬಾ ಇಷ್ಟ ಅನ್ನೋ ತರ ನಾಟಕ ಮಾಡ್ತಾ ಇದ್ದೀವಿ. ಅದನ್ನೇ ಮುಂದುವರ್ಸು. ನೀನ್ ಅವಳನ್ನ ನೈಸಾಗಿ ಕರಿ, ಬರ್ತಾಳೆ. ಅಶ್ವಿನ್, ನಿನ್ ಬಿಸ್ನೆಸ್ ಹೊಸ್ತ್ರಲ್ಲಿ ನಿನ್ ಹೆಲ್ಪ್ ಮಾಡ್ತಿದ್ದ ಅವಳೆ ತಾನೆ ಪಾತ್ರೆ ತೊಳೆಯೋದು ಎಲ್ಲ. ಈಗ್ಲೂ ಅದೇ ತರ ಬಂದ್ ಹೆಲ್ಪ್ ಮಾಡ್ತಾಳೆ. ನೀನ್ ಹೋಗ್ ಕರಿ, ಬರ್ತಾಳೆ. ಅಮ್ಮ,
ನಿಮ್ಮ ಹೆಂಡತಿಗೆ ಯಾವುದೇ ತೊಂದರೆ ಇರಲಿಲ್ಲ. ತೊಂದರೆ ಶುರುವಾಗಿದ್ದೆ ನೀವು ಪ್ರೋಟೀನ್ ಪೌಡ್ರ್ ಕೊಡೋಕೆ ಶುರು ಮಾಡಿದ್ಮೇಲೆ. ತಗೋ. ಆರೋಗ್ಯವಾಗಿದ್ದದ ಮಗುನ ಯಾವುದೋ ಪ್ರೋಟೀನ್ ಪೌಡ್ರ್ ಕೊಟ್ಟು ತೊಂದರೆ ಆಗೋಗಿ ಮಾಡಿದ್ದಾರೆ. ನೀವು ಕೊಡ್ತಿದ್ದ ಪ್ರೋಟೀನ್ ಪೌಡ್ರಲ್ಲಿ ಸ್ಲೋ ಪಾಯ್ಸನ್ ಮಿಕ್ಸ್ ಆಗಿದೆ ಅಂತ ಸಾಬೀತಾಗಿದೆ. ಅದರಲ್ಲಿ ಇದ್ದಿದ್ದ ಪಾಯ್ಸನ್ ಇಂದಾನೆ ನಿಮ್ಮ ಮಗು ಸತ್ತಿದ್ದು. ಆ ಸೇವಂತಿ ನನ್ನ ಮಗುನ್ ಸಾಯಿಸಿದ ರಾಕ್ಷಸಿ. ಹೋಗಿ ಹೋಗಿ ಅವಳು ಹೆಲ್ಪ್ ಕೇಳ್ಬೇಕಾ? ಅದು ಮಾತ್ರ ಸಾಧ್ಯ ಇಲ್ಲ. ನಾನೇ ಮಾಡ್ತೀನಿ, ಇಲ್ಲಾಂದ್ರೆ ಆರ್ಡರ್ನೇ ಕ್ಯಾನ್ಸಲ್ ಮಾಡ್ತೀನಿ. ಸರಿ ಮೀರಾ, ನೀನು ಆಫೀಸ್ಗೆ ಹೊರಡು. ನಿನಗೇನೇ ಡೌಟ್ ಇತ್ತು ಅಂದ್ರು, ಏನೇ ಇನ್ಫಾರ್ಮೇಶನ್ ಬೇಕು ಅಂದ್ರು ನಾನು ಕಾಲ್ ಮಾಡು. ಸರಿ ಸರ್. ಸರ್, ನಾಳೆ ಎಷ್ಟೊತ್ತಿಗೆ ಬರಲಿ? ನಾಳೆ ಏನು ಮನೆಗೆ ಬರೋದು ಬೇಡ, ನೀನು ಆಫೀಸ್ಗೆ ಹೋಗು. ಸಾಧ್ಯ ಆದರೆ ನಾನೇ ಕರುಣನ್ ಜೊತೆಗೆ ಆಫೀಸಿಗೆ ಬಂದು ಹೋಗ್ತೀನಿ. ಸರ್, ನಿಮ್ ಪರ್ಸನಲ್ ಅಸಿಸ್ಟೆಂಟ್ ನಾನಿರ್ಬೇಕಾದ್ರೆ ಅವ್ರ್ಯಾಕೆ ಸರ್ ನಿಮ್ನ ಪಿಕ್ ಮಾಡಬೇಕು? ನಾನೇ ಬಂದು ನಿಮ್ನ ಪಿಕ್ ಮಾಡ್ತೀನಿ. ಇಲ್ಲ ಅಂದ್ರೆ ಸೇವಂತಿ ಮೇಡಮ್ ಅಷ್ಟು ಇಷ್ಟಪಟ್ಟು ನನ್ನ ಸೆಲೆಕ್ಟ್ ಮಾಡಿದ್ದಾರೆ, ಅವ್ರಿಗೆ ನ್ಯಾಯ ಒದಗಿಸ್ದಂಗಾಗತ್ತಾ ಹೇಳಿ? ಏನೋ ಒಂದು ಹೇಳಿ ನಿನ್ನ ಮಾತಿಗೆ ಎಸ್ ಅನ್ನೋ ಹಾಗೆ ಮಾಡ್ಬಿಡ್ತೀಯಲ್ಲ. ಹಾಗಲ್ಲ ಸರ್, ನನ್ನ ಕೆಲಸನ ನಾನು 100% ಪರ್ಫೆಕ್ಟ್ ಆಗಿ ಮಾಡ್ಬೇಕನ್ನೋದೇ ನನ್ನ ಫೋಕಸ್. ಹಾಗೇನೆ ನೀವು ನನಗೆ ಕೊಟ್ಟಿರೋ ಅವಕಾಶನ ನಾನು ಚೆನ್ನಾಗಿ ಉಪಯೋಗಿಸ್ಕೋಬೇಕಲ್ವಾ? ಅದು ಅಲ್ಲದೆ ನಾನೇ ಬಂದು ನಿಮ್ಮನ್ನ ಪಿಕ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳೋದ್ರಲ್ಲೂ ನಂದೊಂದು ಚಿಕ್ಕ ಸ್ವಾರ್ಥ ಇದೆ. ಏನದು? ನಿಮ್ಮನ್ನ ಪಿಕ್ ಮಾಡ್ಕೊಂಡು ಆಫೀಸಿಗೆ ರೀಚ್ ಆಗೋ ಅಷ್ಟರಲ್ಲಿ 3/4 ಗಂಟೆ ಆಗತ್ತಾ? ಅವಾಗ ನಿಮ್ ಜೊತೆ ಮಾತಾಡೋದಕ್ಕೆ ಹೆಚ್ಚು ಅವಕಾಶ ಸಿಗುತ್ತಲ್ವಾ? ಸೀನಿಯರ್ ಆಗಿರೋ ನಿಮ್ಮಿಂದ ಚಾಲೆಂಜಿಂಗ್ ಕೇಸ್ಗಳ ಬಗ್ಗೆ ಇನ್ನೂ ಹೆಚ್ಚು ವಿಷಯಗಳನ್ನ ತಿಳ್ಕೋಬಹುದು ಅಂತ. ನೈಸ್. ನಿನ್ನ ಆಟಿಟ್ಯೂಡ್ ನನಗೆ ಇಷ್ಟ ಆಯಿತು. ಇನ್ಫ್ಯಾಕ್ಟ್ ನಾನು ಇಂಟರ್ನ್ಶಿಪ್ ಮಾಡಬೇಕಾದ್ರೆ ಸೇಮ್ ನಿನ್ ಥರನೇ ಯೋಚನೆ ಮಾಡ್ತಾ ಇದ್ದೆ. ಅವಕಾಶ ಸಿಕ್ಕಾಗ್ಲೆಲ್ಲ ನಮ್ಮ ಸೀನಿಯರ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೆ. ಈಗ ನಿನ್ನ ಉತ್ಸಾಹ ನೋಡಿ ನನಗೆ ಆ ದಿನಗಳು ನೆನಪಾಗ್ತಿದೆ. ಹೌದಾ ಸರ್? ವಾವ್. ಸರಿ ಸರ್, ಇವಾಗ ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಯಾ